ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಅರ್ಜುನನ ಜೊತೆ ಯುದ್ಧ ಮಾಡುವಂತ ವಿಷಯದಲ್ಲಿ ಕೌರವ ಮಹಾರಥಿಗಳಲ್ಲಿ ವಿವಾದ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅವ್ರವರಲ್ಲೇ ಇವಾಗ ಜಗಳ ನಡೀತಾ ಇದೆ. ನೀನ್ ಮಾಡೋದು ಸರಿ ಇಲ್ಲ, ನೀನ್ ಮಾಡೋದು ಸರಿ ಇಲ್ಲ ಅಂತ. ಕರ್ಣ ಒಂದು ಹೇಳಿದ್ರೆ, ಕೃಪಾಚಾರ್ಯರು ಒಂದು ಹೇಳ್ತಾ ಇದ್ದಾರೆ, ದುರ್ಯೋಧನ ಒಂದು ಹೇಳ್ತಾ ಇದ್ದಾನೆ. ಈ ರೀತಿ ಅವ್ರವರಲ್ಲೇ ಮಾತುಕತೆ ನಡೀತಾ ಇದೆ. ಆಗ ಕೊನೆಗೆ ದುರ್ಯೋಧನ ಹೇಳ್ತಾನೆ, ಎಲ್ಲರೂ ಕೂಡ ಈಗ ನಾವೇ ಕಿತ್ತಾಡ್ಕೊಳ್ಳೋದು ಸರಿಯಾಗೋದಿಲ್ಲ, ಅದರಲ್ಲೂ ಕೂಡ ಅರ್ಜುನನ ಮುಂದೆ ಅಂತೂ ನಾವು ಈ ರೀತಿ ಮಾಡಲೇಬಾರದು ಅಂತ ಹೇಳ್ತಾನೆ. ಆಗ ಕರ್ಣ, ಭೀಷ್ಮ ಮತ್ತೆ ಕೃಪಾಚಾರ್ಯರ ಸಹಿತ ದುರ್ಯೋಧನ ಕೂಡ ಆಚಾರ್ಯ ದ್ರೋಣರಿಗೆ ಕ್ಷಮಿಸಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದರಿಂದ ಶಾಂತರಾಗಿ ದ್ರೋಣಾಚಾರ್ಯರು ಹೇಳ್ತಾರೆ, ಶಾಂತನು ನಂದನನಾದಂತಹ ಭೀಷ್ಮರು ಯಾವ ಮಾತನ್ನ ಹೇಳಿದ್ರೋ ಅದನ್ನು ಕೇಳಿ ನಾನು ಪ್ರಸನ್ನನಾಗ್ಬಿಟ್ಟೆ. ಒಳ್ಳೆಯದು, ಈಗ ಯುದ್ಧ ನೀತಿಯ ವಿಧಾನವನ್ನು ಮಾಡಿ ದುರ್ಯೋಧನನಿಗೆ ಪಾಂಡವರ 13ನೇ ವರ್ಷ ಪೂರ್ತಿಯಾದ ವಿಷಯದಲ್ಲಿ ಸಂದೇಹ ಇದೆ. ಆದರೆ ಹಾಗಾಗದೆ ಅರ್ಜುನ ಯಾವತ್ತೂ, ಅಂದ್ರೆ ಏನು, 13 ವರ್ಷ ಕಳೆದ ಮೇಲೇನೆ ಅರ್ಜುನ ಯಾವತ್ತು ನಮ್ಮ ಮುಂದೆ ಬರೋದು. ಮುಗ್ದಿಲ್ಲ ಅಂತಂದಿದ್ರೆ ಅವನು ಯಾವತ್ತೂ ಬರ್ತಾನೆ ಇರಲಿಲ್ಲ, ಮುಗ್ದಿರ್ಬೇಕು. ಅದಕ್ಕೆ ಅವನು ನಮ್ಮ ಮುಂದೆ ಕಾಣಿಸ್ಕೊಂಡಿದ್ದಾನೆ. ದುರ್ಯೋಧನ ಈ ವಿಷಯದಲ್ಲಿ ಬೇಕಾದಷ್ಟು ಸಾರಿ ಶಂಕೆ ಪಟ್ಟಿದ್ದಾನೆ. ಅದಕ್ಕೋಸ್ಕರನೇ ಭೀಷ್ಮರ ಈ ವಿಷಯದಲ್ಲಿ ಸರಿಯಾದ ನಿರ್ಣಯವನ್ನ ತಗೊಂಡು ಹೇಳುವಂತ ಕೃಪೆ ಮಾಡ್ಲಿ, ಈಗ ಅವರೇ ಡಿಸೈಡ್ ಮಾಡ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪಿತಾಮಹ ಭೀಷ್ಮರು ಹೇಳ್ತಾರೆ, ಕಲೆ, ಕಾಷ್ಟ, ಮುಹೂರ್ತ, ದಿನ, ಪಕ್ಷ, ಮಾಸ, ನಕ್ಷತ್ರ, ಗ್ರಹ, ಋತು ಮತ್ತೆ ಸಂವತ್ಸರ ಇವೆಲ್ಲ ಸೇರಿ ಒಂದು ಕಾಲಚಕ್ರ ಆಗಿದೆ. ಈ ಕಾಲಚಕ್ರ ಕಾಲ ಕಾಷ್ಟಾದಿಗಳ ವಿಭಾಗಪೂರ್ವಕವಾಗಿ ತಿರುಗ್ತಾ ಇರುತ್ತೆ. ಅವುಗಳಲ್ಲಿ ಸೂರ್ಯ ಮತ್ತೆ ಚಂದ್ರ, ನಕ್ಷತ್ರಗಳನ್ನು ದಾಟ್ಕೊಂಡು ಹೋದ್ರೆ ಕಾಲದ ವೃದ್ಧಿ ಅನ್ನೋದು ಸ್ವಲ್ಪ ಆಗುತ್ತೆ. ಇದರಿಂದ ಪ್ರತಿ 5ನೇ ವರ್ಷದಲ್ಲಿ 2 ತಿಂಗಳು ಹೆಚ್ಚಾಗಿರುತ್ತೆ. ಅದರಿಂದಾನೆ ನನ್ನ ವಿಚಾರದ ಪ್ರಕಾರ ಪಾಂಡವರು ಈಗ 13 ವರ್ಷಗಳಿಗಿಂತ 5 ತಿಂಗಳು ಮತ್ತೆ 12 ದಿನಗಳು ಹೆಚ್ಚಾಗಿದೆ. ಅಂದ್ರೆ 13 ವರ್ಷ ಕಳೆದೋಗಿ ಇನ್ನೂ ಹೆಚ್ಚೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾಂಡವರು ಏನೆಲ್ಲ ಪ್ರತಿಜ್ಞೆಗಳನ್ನ ಮಾಡಿದ್ರೋ ಅದನ್ನೆಲ್ಲ ಅವರು ಸರಿಯಾಗಿ ಪಾಲನೆ ಮಾಡಿದ್ದಾರೆ. ಈ ಸಮಯದಲ್ಲಿ ಈ ಅವಧಿಯನ್ನ ಕೂಡ ಸರಿಯಾದ ರೀತಿಯಲ್ಲೇ ನಿಶ್ಚಯ ಮಾಡಿಕೊಂಡೇ ಅರ್ಜುನ ನಮ್ಮ ಮುಂದೆ ಬಂದಿದ್ದಾನೆ. ಅವನು ಕ್ಯಾಲ್ಕುಲೇಷನ್ ಮಾಡಿಕೊಂಡೇನೆ ಸಮಯ ಫುಲ್ಲು ಮುಗಿದ ಮೇಲೆ ಅವನು ಬಂದು ನಮ್ಮ ಮುಂದೆ ನಿಂತ್ಕೊಳ್ತಾ ಇದ್ದಾನೆ. ಇವರೆಲ್ಲರೂ ಕೂಡ ದೊಡ್ಡ ಮಹಾತ್ಮರು ಮತ್ತೆ ಧರ್ಮ ಮತ್ತೆ ಅರ್ಥದ ಮರ್ಮಜ್ಞರಾಗಿದ್ದಾರೆ. ಅಂದ್ರೆ ಅವರೆಲ್ಲ ತಿಳ್ಕೊಂಡಿರೋರು. ಅವ್ರು ಯಾಕೆ ಸಮಯ ಮುಗಿಯೋದಕ್ಕೆ ಮುಂಚೆನೆ ಬಂದ್ಬಿಡ್ತಾರೆ? ಅದಕ್ಕೋಸ್ಕರ ಯಾರ ನಾಯಕ ಯುಧಿಷ್ಠಿರ ಆಗಿರ್ತಾನೋ ಅವರು ಧರ್ಮದ ವಿಷಯದಲ್ಲಿ ಯಾವುದೇ ರೀತಿಯ ತಪ್ಪನ್ನ ಮಾಡೋದಕ್ಕೆ ಹೇಗೆ ತಾನೇ ಸಾಧ್ಯ? ಪಾಂಡವರು ನಿರ್ಲೋಭಿಗಳು, ಅವರು ಬಹಳ ದುಷ್ಕರವಾದ, ಅಂದರೆ ಮಾಡೋದಕ್ಕೆ ಕಷ್ಟವಾಗಿರುವಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅವರು ರಾಜ್ಯವನ್ನು ಕೂಡ ಯಾವುದೇ ನೀತಿಯ ವಿರುದ್ಧವಾದ ಉಪಾಯದಿಂದ ಪಡ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡಲ್ಲ. ಬೇಕಾದರೆ ಕಷ್ಟಪಡ್ತಾರೆ ಹೊರತು ಮೋಸದಿಂದ ಆಗಿರ್ಬೋದು ಅಥವಾ ಧರ್ಮದ ವಿರುದ್ಧವಾಗಿ ಅವರು ಅದನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಪರಾಕ್ರಮದ ಮೂಲಕ ರಾಜ್ಯವನ್ನು ಪಡ್ಕೊಳ್ಳೋದಕ್ಕೆ ಅವರು ವನವಾಸದ ಸಮಯದಲ್ಲೂ ಕೂಡ ಸಮರ್ಥರಾಗಿದ್ರು. ಆದರೆ ಧರ್ಮಪಾಶದಲ್ಲಿ ಬಂಧಿತರಾಗಿದ್ದ ಕಾರಣದಿಂದ, ಅಂದರೆ ಅವರು ಆಗಲೇ ಯುದ್ಧ ಮಾಡಿ ಇದನ್ನೆಲ್ಲ ಪಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅವ್ರಿಗಿದೆ. ಆದರೆ ಅವ್ರು ಏನಕ್ಕೆ ಕಾಡಲಿದ್ರು? ಅವರು ಧರ್ಮದ ಪಾಶದಲ್ಲಿ ಬಂಧಿತರಾಗಿದ್ರು, ಧರ್ಮಕ್ಕೆ ಬದ್ಧರಾಗಿದ್ರು. ಅದಕ್ಕೋಸ್ಕರ ಅವರು ತಮ್ಮ ಕ್ಷತ್ರಿಯ ಧರ್ಮದಿಂದ ವಿಚಲಿತರಾಗಲಿಲ್ಲ. ಆದ್ರಿಂದನೇ ಯಾರು ಅರ್ಜುನನಿಗೆ ಮಿಥ್ಯಾಚಾರಿ ಅಂತ ಹೇಳ್ತಾರೋ ಅವರಿಗೆ ಹೊಡೆತ ಅನ್ನೋದು ಬಿದ್ದೇ ಬೀಳುತ್ತೆ. ಪಾಂಡವರು ಸಾವನ್ನ ಬೇಕಾದರೂ ಕೂಡ ಅಪ್ಕೊಂಡ್ಬಿಡ್ತಾರೆ, ಆದರೆ ಅಸತ್ಯವನ್ನ ಯಾವತ್ತೂ ಹೇಳೋದಿಲ್ಲ. ಜೊತೆಯಲ್ಲಿ ಅವರಲ್ಲಿ ಎಂತಹ ವೀರತೆ ಇದೆ ಅಂತಂದ್ರೆ, ಸಮಯ ಬಂದಾಗ ಅವರ ಹಕ್ಕನ್ನ ಅವರು ವಜ್ರಧರನಾದಂತಹ ಇಂದ್ರನಿಂದ ಸುರಕ್ಷಿತವಾಗಿದ್ರೂ ಕೂಡ ಅದನ್ನು ಬಿಡೋದಿಲ್ಲ. ಅಂದರೆ ಅಷ್ಟೊಂದು ಶಕ್ತಿಶಾಲಿಗಳವರು. ಅದಕ್ಕೋಸ್ಕರ ರಾಜನೇ ಯಥೋಚಿತವಾದಂತಹ ಅಥವಾ ಧರ್ಮೋಚಿತವಾದಂತಹ ಯಾವುದಾದ್ರೂ ಕೆಲಸವನ್ನು ಬೇಗ ಮಾಡು. ಯಾಕೆ ಅಂತಂದರೆ ಈಗ ಅರ್ಜುನ ಬಹಳ ಸಮೀಪಕ್ಕೆ ಬಂದ್ಬಿಟ್ಟಿದ್ದಾನೆ. ಈಗ ಗೋವುಗಳನ್ನು ನಾವು ಏನು ಮಾಡಬೇಕು ಅಥವಾ ಏನು ಅದರ ಬಗ್ಗೆ ಯೋಚನೆ ಮಾಡು. ಈ ಯುದ್ಧಕ್ಕೆ ಉಚಿತವಾದಂಥದ್ದು ಮತ್ತು ಧರ್ಮಕ್ಕೆ ಉಚಿತವಾಗಿರಬೇಕು ಅಂತ ಒಂದು ಡಿಸಿಷನನ್ನು ನೀನು ತಗೋಬೇಕೀಗ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಪಿತಾಮಹರೇ, ಪಾಂಡವರಿಗೆ ರಾಜ್ಯವನ್ನಂತೂ ನಾನು ಕೊಡೋದಿಲ್ಲ. ಅದಕ್ಕೋಸ್ಕರನೇ ಈಗ ಯುದ್ಧಕ್ಕೆ ಬೇಕಾದಂಥ ತಯಾರಿಯನ್ನ ಬೇಗ ಮಾಡಿಕೊಳ್ಳಿ. ಯಾಕಂದ್ರೆ ಇರೋದು 2 ಆಪ್ಷನ್ನು, ಇಲ್ಲ ನಾನು ರಾಜ್ಯ ಕೊಡಬೇಕು, ಇಲ್ಲ ಯುದ್ಧವನ್ನ ಮಾಡಬೇಕು ಅಂತ
ಹೇಳ್ತಾನೆ. ಭೀಷ್ಮರು ಹೇಳ್ತಾರೆ, ಈ ವಿಷಯದಲ್ಲಿ ನನ್ನ ವಿಚಾರ ಏನಿದೆಯೋ ಅದನ್ನು ಕೇಳು. ನೀನು ಕಾಲು ಭಾಗ ಸೈನ್ಯವನ್ನು ತಗೊಂಡು ಹಸ್ತಿನಾಪುರದ ಕಡೆಗೆ ಹೊರಟು ಹೋಗು. ಇನ್ನೊಂದು ಕಾಲು ಭಾಗ ಗೋವುಗಳನ್ನು ಕರ್ಕೊಂಡು ಹೋಗಲಿ. ಉಳಿದ ಅರ್ಧ ಸೈನ್ಯದ ಜೊತೆ ನಾವು ಅರ್ಜುನನ ಜೊತೆ ಹೋರಾಡ್ತೀವಿ ಅಂತಂದ್ಬಿಟ್ಟು ಅವರೊಂದು ಪ್ಲ್ಯಾನನ್ನು ಹೇಳ್ತಾ ಇದ್ದಾರೆ. ಅರ್ಜುನ ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾನೆ. ಅದಕ್ಕೋಸ್ಕರನೇ ನಾನು, ದ್ರೋಣಾಚಾರ್ಯ, ಕರ್ಣ, ಅಶ್ವತ್ಥಾಮ ಮತ್ತು ಕೃಪಾಚಾರ್ಯ ಅವನ ಜೊತೆ ಯುದ್ಧ ಮಾಡ್ತೀವಿ. ಹಿಂದೆ ರಾಜ ವಿರಾಟ ಮತ್ತು ಸ್ವಯಂ ಇಂದ್ರನೇ ಬಂದರೂ ಕೂಡ ಹೇಗೆ ದಡ ಸಮುದ್ರವನ್ನು ತಡೆ ಹಿಡಿಯುತ್ತೋ ಹಾಗೆ ನಾನು ಅವನನ್ನು ತಡೆ ಹಿಡಿತೀನಿ, ಅಂದರೆ ವಿರಾಟನನ್ನು ನಾನು ತಡೆ ಹಿಡಿತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ ಹಿಂದಗಡೆಯಿಂದ. ಮಹಾತ್ಮ ಭೀಷ್ಮನ ಈ ಮಾತು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ ಕೌರವ ರಾಜ ದುರ್ಯೋಧನ ಕೂಡ ಹಾಗೆ ಮಾಡ್ತಾನೆ. ಭೀಷ್ಮರು ಮೊದಲು ದುರ್ಯೋಧನ ಮತ್ತು ಗೋವುಗಳನ್ನು ಬೀಳ್ಕೊಟ್ರು. ಅಂದರೆ ನೀನು ಹಸ್ತಿನಾಪುರಕ್ಕೆ ಗೋವುಗಳನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವನು ಹೋಗ್ತಾನೆ. ಆಮೇಲೆ ಮುಖ್ಯ ಸೈನಿಕರನ್ನು ವ್ಯವಸ್ಥೆ ಮಾಡಿ ವ್ಯೂಹ ರಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಹೇಳ್ತಾರೆ, ದ್ರೋಣರೇ ನೀವು ಮಧ್ಯದಲ್ಲಿ ನಿಂತ್ಕೊಳ್ಳಿ, ಅಶ್ವತ್ಥಾಮ ಎಡಭಾಗದಲ್ಲಿರಲಿ, ಕೃಪಾಚಾರ್ಯರು ಸೇನೆಯ ಬಲಭಾಗದಲ್ಲಿ ರಕ್ಷಣೆಯನ್ನು ಮಾಡಲಿ, ಕರ್ಣ ಕವಚವನ್ನು ಧರಿಸ್ಕೊಂಡು ಸೇನೆಯ ಮುಂಭಾಗದಲ್ಲಿ ನಿಂತ್ಕೊಳ್ಳಿ, ಮತ್ತು ನಾನು ಸೈನ್ಯದ ಹಿಂದೆ ಇದ್ಕೊಂಡು ಅವರ ರಕ್ಷಣೆಯನ್ನು ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಅವರು ವ್ಯೂಹದ ರಚನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು, ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೋಬೇಕು, ಯಾರ್ಯಾರು ಏನೇನು ಸುರಕ್ಷತೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರನ್ನೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.